ಶನಿವಾರ, ಭಾನುವಾರ ಇಲ್ಲಾಂದರೆ ಕಂಟಿನ್ಯೂಯಸ್ ಆಗಿ ಒಂದು 2, 3 ದಿನ ರಜಾ ಸಿಕ್ಕಿದಾಗ ಊರ ಕಡೆ ಬಂದ್ಬಿಡ್ತೀವಿ. ನೆಮ್ಮದಿಯಾಗಿ ಒಂದು 2 ದಿವಸ ಇದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ, ಇದು ಶಿವರಾತ್ರಿ ಹಬ್ಬ ಟೈಮಲ್ಲಿ ಬಂದಿದ್ವಿ. ಶೀಟ್ ಮನೆ ಆಗಿರೋದ್ರಿಂದ ಮನೆ ತುಂಬ ಗಲೀಜಾಗ್ಬಿಡುತ್ತೆ. ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಅಜ್ಜಿ ಕೈಲಿ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನಾವು ಬಂದ ತಕ್ಷಣ ಒಂದು ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀವಿ. ಸಂಜೆ ಅಂದರೆ ಬಂದಿದ್ದ ದಿನ ಸ್ವಲ್ಪ ಬೇಗ ಬಂದಿದ್ದರೆ ಕ್ಲೀನ್ ಮಾಡ್ಕೊಂಬಿಡ್ತೀವಿ. ಇಲ್ಲಾಂದರೆ ಬೆಳಗ್ಗೆಲೆದ್ದು ನೀಟಾಗಿ ಒಂದು ಸಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆ ಎಲ್ಲ ಮಾಡ್ಕೊತೀವಿ. ಇದು ಶೀಟ್ ಮನೆನ ಆ್ಯಕ್ಚುಲಿ ನಾವು ಇದ್ರ ಹಿಂದೆಗಡೆ ಒಂದು ನಮ್ಮದು ತೊಟ್ಟಿ ಮನೆ ಇದೆ. ಅದನ್ನು ಬಾಡಿಗೆ ಕೊಟ್ಬಿಟ್ಟು ನಾವು ಬಂದಾಗ ಹೋದಾಗ ಇರೋದಕ್ಕೆ ಅಂತ ಅಂದ್ಬಿಟ್ಟು ಚಿಕ್ಕದಾಗಿ ಒಂದು ರೂಮು ಮತ್ತು ಅಡುಗೆ ಮನೆ ಮಾಡ್ಕೊಂಡಿದ್ದೀವಿ. ಪಡ್ಸಾಲೆಗೆ ಅಂತ ಬಿಟ್ಕೊಂಡಿದ್ದ ಜಾಗದಲ್ಲಿ ನಾವು ಈ ಥರ ಒಂದು ರೂಮನ್ನು, ಅಡುಗೆ ಮನೆ ಮಾಡ್ಕೊಂಡಿದ್ದೀವಿ. ತೊಟ್ಟಿ ಮನೇಲಿದ್ದಾಗ ಅಜ್ಜಿ ಅದೇ ಮನೇಲಿದ್ದರು. ಬಾಡಿಗೆ ಕೊಟ್ಟಮೇಲೆ ರಾಮನಗರದಲ್ಲಿ ಕರ್ಕೊಬಂದು ಇರಿಸ್ಕೊಂಡ್ವಿ. ಅಜ್ಜಿಗೆ ರಾಮನಗರದಲ್ಲಿ ಸೆಟ್ ಆಗಲ್ಲ, ಒಂದೇ ಕಡೆ ಇರಬೇಕು, ಒಂಥರ ಮನೋರೋಗದ ಥರ ಹಿಡ್ಕೊಂಬಿಡ್ತಾರೆ, ಇಲ್ಲಾಂದರೆ ಪೇಷಂಟ್ ಆಗಿಬಿಡ್ತಾರೆ. ಹಂಗಾಗಿ ಅವರು ಮತ್ತೆ ವಾಪಸ್ಸು ಇವಾಗ ಇಲ್ಲೇ ಇರ್ತಾರೆ ಯಾವಾಗ್ಲೂನುವೆ. ಇಲ್ಲಿದ್ದರೆ ಅಕ್ಕಪಕ್ಕ ಮನೆಯವರು ಬಂದು ಮಾತಾಡಿಸ್ತಿರ್ತಾರೆ. ಇಲ್ಲಾಂದರೆ ಅಜ್ಜಿನೇ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿರ್ತಾರೆ ಚೆನ್ನಾಗಿ. ಬಟ್ ರಾಮನಗರ ಬಂದರೆ ಹುಷಾರು ತಪ್ಪಿಬಿಡ್ತಾರೆ. ಸೊ, ಹಂಗಾಗಿ ನಾವು ಸುಮ್ಮನೆ ಆಗಿಬಿಟ್ಟಿದ್ದೀವಿ ಊರಲ್ಲೇ ಇರಲಿ ಅಂತ ಹೇಳ್ಬಿಟ್ಟು. ನಾವು ಅವಾಗವಾಗ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಡ್ತೀವಿ. ಅಜ್ಜಿಗೆ ಕ್ಲೀನ್ ಮಾಡೋದಕ್ಕಾಗಲ್ಲ. ನಾವು ಹೋದಾಗ ಇರ್ತೀವಲ್ವ ಆವಾಗ ಕ್ಲೀನ್ ಮಾಡ್ಕೊತೀವಿ. ಮತ್ತು ಇಲ್ಲಿ ಬಂದಾಗ ವೀಡಿಯೋ ಮಾಡಿದಾಗ ಸುಮಾರು ಜನ ಆ್ಯಕ್ಚುಲಿ ನಾನಿಲ್ಲಿ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ತುಂಬ ಜನ ಇಷ್ಟಪಟ್ಟಿದ್ದು. ಬಿಸಿಲು ಟೈಮಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ ಇಲ್ಲಿ ಇರೋದಕ್ಕೆ. ಮಧ್ಯಾಹ್ನ ಟೈಮು ಶೀಟೆಲ್ಲ ಫುಲ್ಲು ಬಿಸಿ ಆಗಿಬಿಡುತ್ತೆ. ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಅದಕ್ಕೋಸ್ಕರ ಒಂದು ಟೆಂಟ್ ಹೌಸು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಸಿಲು ಟೈಮಲ್ಲಿ ಇವಾಗ ಸಮ್ಮರ್ ಬರುತ್ತಲ್ವ ಆವಾಗ ಹೋದಾಗ ಇರೋದಕ್ಕೆ ಅಂತೇಳ್ಬಿಟ್ಟು. ಏಕೆಂದರೆ ನಮ್ಮ ಹುಡುಗರುಗಳ್ಗಂತೂ ಊರಲ್ಲಿ ಇರೋದಂದರೆ ತುಂಬ ಇಷ್ಟ. ಅಮ್ಮನಿಗೆ ನಾನು ಅವ್ರ ಜೊತೆಲಿದ್ದರೆ ಇರೋಕ್ಕೆ ಇಷ್ಟ. ಇಲ್ಲಾಂದರೆ ಅವರು ನಾನು ಎಲ್ಲಿರ್ತೀನಿ ಅಲ್ಲಿರೋದಕ್ಕೆ ಇಷ್ಟಪಡ್ತಾರೆ. ಅವ್ರಿಗೆ ಒಬ್ಬರೇ ಇರೋದಕ್ಕೆ ಇಷ್ಟ ಆಗಲ್ಲ. ಅದರಲ್ಲೂ ಅವ್ರಿಗೇನೋ ಗೊತ್ತಿಲ್ಲ ಊರಲ್ಲಿ ಇಷ್ಟ ಆಗಲ್ಲ. ಯಾಕಂದರೆ ನಮ್ಮ ಅಪ್ಪ ಇಲ್ಲ, ನನ್ನ ತಮ್ಮ ಇಲ್ಲ. ಹಾಗಾಗಿ ಅವರು ಊರಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ. ನನ್ನ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ. ನನಗೂ ಅಷ್ಟೇ ಅವ್ರು ಬಿಟ್ಟು ಇರೋದಕ್ಕಾಗಲ್ಲ. ಯಾವಾಗಲೂ ನಾವಿಬ್ಬರು ಜೊತೆಗೇ ಇರ್ತೀವಿ. ನನ್ನ ಬಿಟ್ಟು ಅವ್ರಿರಲ್ಲ, ಅವ್ರು ಬಿಟ್ಟು ನಾನಿರೋದಿಲ್ಲ. ಮತ್ತು ಅಮ್ಮ ಇಲ್ಲಾಂದರೆ ನನ್ನ ಕೈಲಿ ಏನೂ ಲೈಫ್‌ನ ಲೀಡ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಯಾವಾಗಲೂ ಅವರು ಸಪೋರ್ಟ್ ಮಾಡಿ ಮಾಡಿ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಅವ್ರ ಜೊತೆ ಇದ್ದರೆ ನನಗೇನೂ ಟೆನ್ಷನ್ ಇರಲ್ಲ, ಆರಾಮಾಗಿರ್ತೀನಿ. ಎಲ್ಲ ಅಮ್ಮನೇ ನೋಡ್ಕೊತಾರೆ. ಮಕ್ಕಳಿಂದ ಹಿಡಿದು ಮನೆಯಿಂದ ಹಿಡಿದು ಎಲ್ಲ ಅವರೇ ನೋಡ್ಕೊತಾರೆ. ನಂಗೆ ಸ್ವಲ್ಪ ಆರಾಮ ಅನಿಸುತ್ತೆ ಆವಾಗ. ಸುಮ್ಮನೆ ಜಸ್ಟು ನನಗೇನು ಅನಿಸುತ್ತೆ ಅದನ್ನು ಮಾತಾಡೋಣ ಅಂತ ಈ ವಿಡಿಯೋ ಎಡಿಟ್ ಮಾಡಿದ್ದೀನಿ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಮತ್ತು ನಾವು ಪಡ್ಸಾಲೆಗೆ ಅಂತ ಬಿಟ್ಕೊಂಡಿದ್ದ ಜಾಗದಲ್ಲಿ ಈ ಮನೆನ ಮಾಡ್ಕೊಂಡಿದ್ದೀವಿ. ಪಾಯ ಹಾಕಿಲ್ಲ. ಒಬ್ಬರು ಕೇಳ್ತಾಯಿದ್ರು ಈ ಮನೆಗೆ ಎಷ್ಟು ಖರ್ಚು ಮಾಡಿದ್ರಿ ಅಂತೇಳ್ಬಿಟ್ಟು. ಜಸ್ಟು 1,00,000 ಆಯ್ತಷ್ಟೇ ಈ ಮನೆಗೆ. ಅಂದರೆ ಪಡ್ಸಾಲೆಗೆ ಅಂತ ಬಿಟ್ಕೊಂಡಿದ್ದ ಜಾಗದಲ್ಲಿ ಪಾಯ ಹಾಕದೆ ಮಾಡ್ಕೊಂಡಿರೋದು. ನಾವು ಬಂದು ಹೋದಾಗ ಇರೋದಕ್ಕೆ ಅಂತೇಳ್ಬಿಟ್ಟು. ತೊಟ್ಟಿ ಮನೇನ ನಾವು ಫಸ್ಟು ಮೊದಲು ಬೇರೆ ಥರ ಇತ್ತು. ಇವಾಗ ಅದನ್ನು ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೀವಿ. ಸರಿಯಾಗಿ ಬರಲ್ವಲ್ಲ. ಸೊ, ಹಂಗಾಗಿ ಜಾಸ್ತಿ ಗಲೀಜಾಗಿಬಿಡುತ್ತೆ. ಊರಲ್ಲಿ ಮನೆಗಳು ವಾಸ ಇದ್ದರೆ ಅಷ್ಟೇ ಬಾಳಿಕೆ ಬರೋದು, ಇಲ್ಲಾಂದರೆ ಬಾಳಿಕೆ ಬರಲ್ಲ. ಹಂಗಾಗಿ ಅದನ್ನು ಬೇಡ ಅಂತಂದ್ಬಿಟ್ಟು ಬಾಡಿಗೆ ಕೊಟ್ಬಿಟ್ಟಿದ್ವಿ. ಕೊರೋನಾ ಟೈಮಲ್ಲಿ ಅಂದರೆ ಫಸ್ಟು ಲಾಕ್ಡೌನ್ ಆಯ್ತಲ್ವ ಆ ಟೈಮಲ್ಲಿ ಬಂದು ನಮ್ಮ ಮನೆ ಅಂದರೆ ತೊಟ್ಟಿ ಮನೇನ ಮೊದಲು ತುಂಬ ಚೆನ್ನಾಗಿತ್ತು. ಅಮ್ಮನಿಗೆ ಏನೋ ಗೊತ್ತಿಲ್ಲ, ಅದು ವಾಸ್ತು ಎಲ್ಲ ಚೆನ್ನಾಗಿಲ್ಲ ಅಂದರೆ ಸರಿ ಇಲ್ಲ ಅಂತಂದ್ಬಿಟ್ಟು ಎಲ್ಲ ಆಲ್ಟ್ರೇಷನ್ ಮಾಡಿ ಡಬಲ್ ಬೆಡ್ರೂಮ್ ಮನೆ ಮತ್ತು ಅಡುಗೆ ಮನೆ ಎಲ್ಲ ಮಾಡಿ ನಾವು ಬಂದು ಹೋದಾಗ ಇರ್ತಾಯಿದ್ವಿ. ಇವಾಗ ಆ ಮನೆನ ಬಾಡಿಗೆ ಕೊಟ್ಟಿದ್ದೀವಿ. ಮತ್ತು ಇನ್ನೊಂದು ಅಷ್ಟು ದೊಡ್ಡ ಮನೆ ಸುಮ್ಮನೆ ಖಾಲಿ ಬಿಟ್ಕೊಳ್ಳೋದೇನಕ್ಕೆ, ಬಾಡಿಗೆ ಬಂದರೆ ಸ್ವಲ್ಪ ಜೀವನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಬಾಡಿಗೆ ಕೊಟ್ವಿ. ಇಲ್ಲಾಂದರೆ ಬಾಡಿಗೆ ಕೊಡೋ ನೆಸೆಸಿಟಿ ಏನಿರಲಿಲ್ಲ. ಮತ್ತು ಇನ್ನೂ ಒಂದು ಮನೆ ಇದೆ, ಚಂದ್ರಿಕೆ ಅಂದರೆ ಹುಳ ಇಡ್ತಿದ್ದ ಮನೆ. ಅದು ಕೂಡ ಇವಾಗ ಅಪ್ಪ ಇಲ್ವಲ್ಲ, ಹಂಗಾಗಿ ಹುಳ ಎಲ್ಲ ಇಡ್ತಾ ಇಲ್ಲ. ಅದು ಸುಮ್ಮನೆ ಖಾಲಿ ತಂದುಬಿಟ್ಟು ಸೆಕೆಂಡ್ ಟೈಮ್ ಲಾಕ್ಡೌನ್ ಆದಾಗ ಆ ಮನೆನೂ ಆಲ್ಟ್ರೇಷನ್ ಮಾಡಿ ಡಬಲ್ ಬೆಡ್ರೂಮ್ ಮನೆ ಮಾಡಿ ಅದನ್ನು ಕೂಡ ಬಾಡಿಗೆ ಅಂದರೆ ಅದನ್ನು ಬೋಗಿ ಕೊಟ್ಟಿದ್ದೀವಿ. ತೊಟ್ಟಿ ಮನೇನ ಬಾಡಿಗೆ ಕೊಟ್ಟಿದ್ದೀವಿ. ತುಂಬ ಜನ ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ ಕೇಳಿದ್ರಿ. ಆ್ಯಕ್ಚುಲಿ ಮಾಡಿದ್ದೀನಿ. ನನಗೆ ಯಾಕೋ ಸ್ವಲ್ಪ ದಿನದಿಂದ ಆಲ್ಮೋಸ್ಟ್ ಒಂದು ವಾರ ಸುಮಾರು ದಿನ ಆಯಿತು ನಾನು ವೀಡಿಯೋ ಅಪ್ಲೋಡ್ ಮಾಡಿ. ಯಾಕೋ ಸ್ವಲ್ಪ ಮನಸ್ಸಿಗೆ ಸರಿ ಇಲ್ಲ. ಮತ್ತು ಇನ್ನೊಂದು ಹುಷಾರು ಕೂಡ ಇಲ್ಲ.
ಮತ್ತು ಯಾವಾಗಲೂ ವೀಡಿಯೋ ಮಾಡಿಕೊಂಡು ಫೋನಲ್ಲಿ ಎಡಿಟ್ ಮಾಡ್ತಿರ್ತೀನಲ್ವ, ಅದ್ರ ಜೊತೆಗೆ ಫೋನ್ ಅಡಿಕ್ಟ್ ಕೂಡ ಆಗ್ಬಿಟ್ಟಿದ್ದೀನಿ. ಯಾವಾಗಲೂ ಫೋನ್ ನೋಡ್ಕೊಂಡಿರ್ತೀನಿ. ಎಷ್ಟೇ ಕೆಲಸ ಇದ್ದರೂ ಫೋನ್ ನೋಡ್ತಾ ಇರ್ತೀನಿ. ಹಾಗಾಗಿ ಸ್ವಲ್ಪ ಮೆಂಟಲಿ ಏನೋ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಮತ್ತು ಮೈಂಡು ಕೂಡ ಅಷ್ಟು ಏನೋ ಬೇಜಾರು, ಒಂಥರ ಏನೋ ಹೇಳೋಕ್ಕಾಗ್ತಿಲ್ಲ ಆ ಥರ ಆಗ್ತಿದೆ. ಹಂಗಾಗಿ ವೀಡಿಯೋಗಳನ್ನ ಮಾಡಿದ್ರೂ ಎಡಿಟ್ ಮಾಡ್ತಾ ಇಲ್ಲ, ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಈಗ ಒಂದು 2, 3 ದಿನದಿಂದ ಸುಮಾರು ಒಬ್ಬೊಬ್ಬರು ಅಂದರೆ ನನ್ನ ಇಷ್ಟಪಡೋರು ಕೆಲವರು, "ಅಕ್ಕ ವೀಡಿಯೋ ಮಾಡ್ತಿಲ್ಲ, ವೀಡಿಯೋ ಮಾಡಿ ಮತ್ತು ಡೈಲಿ ಬ್ಲಾಗ್ನ ಮಾಡಿ" ಅಂತ ಕೇಳ್ತಾ ಇದ್ರಿ. ನಾನು ಅಂದ್ಕೊಂಡಿದ್ದೀನಿ ಇನ್ಮೇಲೆ ಅಟ್ಲೀಸ್ಟ್ ವಾರಕ್ಕೆ 2 ಸಲಿನಾದರೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡೋಣ ಅಂತ. ಅದು ನನ್ನ ಲೈಫ್ಗೂ ಚೆನ್ನಾಗಿ ಅನಿಸ್ಬೇಕು ಅಂದರೆ ಮೆಂಟಲಿ ಮತ್ತು ಫಿಸಿಕಲಿ ಚೆನ್ನಾಗಾಗಬೇಕು. ಅದ್ರ ಜೊತೆ ನೋಡೋರ್ಗೂ ಕೂಡ ಯೂಸ್ ಆಗಬೇಕು. ಆ ಥರ ವೀಡಿಯೋಗಳನ್ನ ಅಟ್ಲೀಸ್ಟ್ ವಾರಕ್ಕೆ 2 ಸಲ ಒಂದಾದರೂ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನೋ ಹುಷಾರಿಲ್ವಲ್ಲ, ಸೊ ಹಂಗಾಗಿ ಏನೇನೋ ಸುಮ್ಮನೆ ಮಾತಾಡ್ತಾ ಇದ್ದೀನಿ, ಬಾಯಿಗೆ ಬಂದಿದ್ದು. ಸೊ ನೋಡ್ತಾ ಇರೋರು ತಪ್ಪು ತಿಳ್ಕೊಬೇಡಿ. ಏನೋ ಈ ಟೈಮಲ್ಲಿ ಏನೋ ಗ್ರಹಣ ಏನೇನೋ ಅಂತ ಹೇಳ್ತಿದ್ದಾರೆ. ಸೊ ಯುಗಾದಿ ಹಬ್ಬ ಟೈಮ್‌ವರೆಗೂ ಏನೋ ಚೆನ್ನಾಗಿರಲ್ಲ. ಸುಮಾರು ಜನಕ್ಕೆ ಈ ಥರ ಆಗ್ತಿದೆ ಅಂತ ನಾನು ಯಾವುದೋ ಒಂದು ರೀಲ್ಸಲ್ಲಿ ನೋಡಿದೆ. ಸೊ ಹಂಗಾಗಿ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ನಿಮಗೂ ಈ ಥರ ಫೀಲ್ ಏನಾದರೂ ಆಗ್ತಿದ್ರೆ ತಲೆ ಕೆಡಿಸ್ಕೊಬೇಡಿ. ಆರಾಮಾಗಿ ಲೈಫ್‌ನ ಮಾಮೂಲಿ ನೀವು ಹೇಗಿರ್ತೀರೋ ಹಾಗೆ ಇರಿ. ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ನಾರ್ಮಲಿ ಬಂದಾಗ ಜಸ್ಟು ಕ್ಲೀನಾಗಿ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡ್ಬಿಡ್ತೀವಿ. ಮತ್ತು ಮಲ್ಕೊಳ್ಳೋ ಬೆಡ್‌ಶೀಟ್‌ಗಳನ್ನೆಲ್ಲ ಎತ್ಕೊಂಡು ಒಕ್ಕೊಂತೀವಿ. ಶಿವರಾತ್ರಿ ಹಬ್ಬ ಟೈಮಲ್ಲಿ ಕ್ಲೀನ್ ಮಾಡಿದ್ವಲ್ಲ, ಸೊ ಹಂಗಾಗಿ ಎಲ್ಲ ಫುಲ್ಲು ನೀಟಾಗಿ ಒಂದು ಸಲ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡೋ ಬಟ್ಟೆಗಳನ್ನೆಲ್ಲ ಒಂದು ಸಲ ವಾಶ್ ಮಾಡ್ಕೊಂಡ್ವಿ. ನಾನೇನೋ ಇಲ್ಲಿ ಬಂದು ಒಂದು 2 ದಿವಸ ನೆಮ್ಮದಿಯಾಗಿ ಇದ್ದೋಗೋಣ ಅಂತ ಅಂದ್ಕೊಂಡು ಬಂದೋಗ್ತಾ ಇದ್ದೆ. ಇಲ್ಲೊಂದು ವೀಡಿಯೋ ಮಾಡಿದ ತಕ್ಷಣ ಎಷ್ಟು ಜನ ಇಷ್ಟಪಟ್ಟರು. ಸೊ ಹಂಗಾಗಿ ಬಂದಾಗೆಲ್ಲ ಇಲ್ಲಿ ವೀಡಿಯೋ ಮಾಡೋದೇ ಆಗ್ಬಿಡುತ್ತೆ, ಆರಾಮಾಗಿ ಕೂತ್ಕೊಳ್ಳೋದೇ ಇಲ್ಲ. ಮೊದಲೆಲ್ಲ ಇಲ್ಲಿಗೆ ಬಂದರೆ ಏನೂ ಕೆಲಸ ಮಾಡ್ತಾನೇ ಇರಲಿಲ್ಲ. ಅಜ್ಜಿನೂ ಅಮ್ಮನೇ ಕೆಲಸ ಮಾಡ್ಕೊಳ್ಳೋರು. ಜಾಸ್ತಿ ಕ್ಲೀನಿಂಗ್ ಇದ್ದರೆ ಅಷ್ಟೇ ನಾನು ಹೆಲ್ಪ್ ಮಾಡ್ತಿದ್ದೆ. ಇಲ್ಲಾಂದರೆ ಬಂದರೆ ಸುಮಾರು ಹೊತ್ತು ಮಲ್ಕೊಳ್ಳೋದು, ಇಲ್ಲಾಂದರೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು ಮಾಡ್ತಾಯಿದ್ದೆ. ಸ್ವಲ್ಪ ಕೆಲಸ ಕಡಿಮೆನೇ ನಾನು ಊರಿಗೆ ಬಂದರೆ. ನಾನು ಇಲ್ಲಿ ರಾಮನಗರದಲ್ಲೂ ಕೆಲಸ ಮಾಡಿಕೊಂಡು ಇಲ್ಲೂ ಬಂದು ಕೆಲಸ ಮಾಡೋಕ್ಕೆ ನಂಗೊಂಥರ ಬೇಜಾರು ಅನಿಸ್ಬಿಡುತ್ತೆ. ಸೊ ಹಂಗಾಗಿ ಜಾಸ್ತಿ ಕೆಲಸ ಮಾಡೋಕ್ಕೋಗಲ್ಲ. ರಾಮನಗರದಲ್ಲಿ ಏನೇ ಕೆಲಸ ಇದ್ದರೂ ಅಡುಗೆ ಒಂದು ಬಿಟ್ಟು ಎಲ್ಲ ಮಾಡ್ತೀನಿ. ರೆಸಿಪಿ ಎಲ್ಲ ಏನಾದರೂ ತೋರಿಸೋದಿದ್ರೆ ಮಾತ್ರ ಅಡುಗೆ ಮಾಡ್ತೀನಿ, ಇಲ್ಲಾಂದರೆ ಅಡುಗೆ ಮಾಡಲ್ಲ. ಬರೀ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅಷ್ಟೇ ನಂದು. ಮತ್ತು ಸುಮಾರು ಜನ ಕೇಳೋದು, "ನೀವು ಹಳ್ಳೀಲಿರೋದಾ ಇಲ್ಲಾಂದರೆ ಸಿಟಿಲಿರೋದಾ?" ಅಂತಂದ್ಬಿಟ್ಟು. ಹಳ್ಳೀಲಿ ಯಾವಾಗಲೂ ವೀಡಿಯೋಸ್ ಮಾಡ್ತಿರ್ತೀರಲ್ವಾ, ಹಳ್ಳೀಲಿರ್ತೀರಾ ಅಂತಂದ್ಬಿಟ್ಟು. ಇಲ್ಲ, ನಾನಿರೋದು ರಾಮನಗರ ಸಿಟಿಯಲ್ಲಿ. ರಜಾ ಬಂದಾಗ ಮಾತ್ರ ಹಳ್ಳಿಗೆ ಬರೋದು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಊರು. ನಮ್ಮೂರು ಚಿಕ್ಕಮುದ್ವಾಡಿ. 10th ನಾನು ಚಿಕ್ಕಮುದ್ವಾಡಿ ಸ್ಕೂಲಲ್ಲೇ ಓದಿದ್ದು. ಒಂದು 2, 3 ವರ್ಷ ಗ್ಯಾಪ್ ಆದಮೇಲೆ ಬ್ಯಾಂಗ್ಳೂರಲ್ಲಿ ಡಿಪ್ಲೊಮೊ ಮತ್ತು ಡಿಗ್ರಿನ ಮಾಡಿದ್ದು. ನಮ್ಮಮ್ಮ ಕೂಡ ಚಿಕ್ಕಮುದ್ವಾಡಿನೇ. ಅವರು ಹುಟ್ಟಿ ಬೆಳೆದಿದ್ದು, ಮದುವೆ ಆಗಿದ್ದೆಲ್ಲ ಇದೇ ಊರು. ನಮ್ಮ ಅಜ್ಜಿ ಕೂಡ ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಊರು, ಮದುವೆ ಆಗಿದ್ದು ಇದೇ ಊರು. ಸೊ ಎಲ್ರದ್ದು ಒಂದೇ ಊರು. ಮತ್ತು ನಮ್ಮ ಅಜ್ಜಿ ಬಂದು ನಮ್ಮ ಅಮ್ಮ ಅವರ ತಾಯಿ. ನಮ್ಮ ಅಪ್ಪ ಅವ್ರಿಗೆ ಅಕ್ಕ ಆಗಬೇಕು. ಸೋದರ ಮಾವನಿಗೆ ನಮ್ಮಮ್ಮನ್ನ ಕೊಟ್ಟಿರೋದು. ತುಂಬ ವರ್ಷದಿಂದನೂ ಅಜ್ಜಿ ನಮ್ಮ ಜೊತೆನೇ ಇರೋದು. ಅವ್ರಿಗೆ ಸ್ವಲ್ಪ ಮೊದಲು ಹುಷಾರಿರಲಿಲ್ಲ. ಆವಾಗ ಅಪ್ಪ ಕರ್ಕೊಬಂದು ನಮ್ಮ ಮನೆಗೆ ಇರಿಸ್ಕೊಂಡ್ರು. ಸೊ ನಾನು ಚಿಕ್ಕವಳಾಗಿದ್ದಾಗಿಂದನೂ ಅಜ್ಜಿ ನಮ್ಮ ಜೊತೆನೇ ಇರೋದು. ಅಜ್ಜಿಗೂ ನನಗೂ ಯಾವಾಗಲೂ ಜಗಳ. ಯಾಕಂದರೆ ಚಿಕ್ಕದ್ರಿಂದ ಅವ್ರ ಜೊತೆನೇ ಬೆಳೆದಿದ್ದು. ಸೊ ಹಂಗಾಗಿ ಜಗಳ ಮಾಡ್ತಾ ಇರ್ತೀನಿ ಅವ್ರ ಹತ್ರ ನಾನು. ತಾತ ಅಂದರೆ ಸಖತ್ ಇಷ್ಟ ನನಗೆ. ನಮ್ಮ ತಾತ ನಾನು ತುಂಬ ಚಿಕ್ಕವಳಿರ್ಬೇಕಾದ್ರೇ ತೀರೋದ್ರು. ಇನ್ನು ನಮ್ಮಪ್ಪ ಕೂಡ 2007ರಲ್ಲಿ ತೀರೋದ್ರು. ಅವ್ರಿಗೂ ತುಂಬ ಹುಷಾರಿರಲಿಲ್ಲ. ಸೊ ತೀರೋದ್ರು. ಇನ್ನೂ ತುಂಬ ವಿಷಯಗಳಿದೆ. ಸುಮಾರು ಜನ ಕೇಳೋದು, ನಿಮ್ಮ ಪರ್ಸನಲ್ ವಿಷಯನೇ ಕೇಳ್ತೀರಾ. ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಬಗ್ಗೆ ಹೇಳ್ಕೊಳ್ಳಿ ಅಂತ. ನನ್ನ ಲೈಫಲ್ಲಿ ಇರೋದು ಎಲ್ಲ ಬರೀ ಟ್ರ್ಯಾಜಿಡಿನೇ, ಎಲ್ಲ ಸ್ಯಾಡ್ ಇನ್ಸಿಡೆಂಟೇ ಇರೋದು. ಸೊ ಹಂಗಾಗಿ ಹೇಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಒಂದು ನನಗೆ ಒಬ್ಬರು ಇದ್ದರು, ಒಬ್ಬರು ಇಲ್ಲ, ಒಬ್ಬರು ತೀರೋಗಿದ್ದಾರೆ ಎಲ್ಲ ಹೇಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ನನಗೆ. ಸೊ ಹಂಗಾಗಿ ಏನೂ ಶೇರ್ ಮಾಡ್ಕೊಳ್ಳಲ್ಲ ನಾನು. ಎಲ್ಲ ಚೆನ್ನಾಗಿದ್ದಿದ್ರೆ ಹೇಳ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಏನು ತುಂಬ ಬರೀ ಪ್ರಾಬ್ಲಮ್ಮೇ ಅಂದರೆ ಎಲ್ಲ ಬರೀ ಸ್ಯಾಡ್ ಇನ್ಸಿಡೆಂಟೇ ಇರೋದ್ರಿಂದ ಏನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ.
ಮತ್ತು ಒಂದು ವಿಷಯ ಬಂದರೆ ಇನ್ನೊಂದು ವಿಷಯ ಬರುತ್ತೆ. ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ಇನ್ನೊಂದು ಫಸ್ಟ್ ಆಫ್ ಆಲ್ ನನಗೆ ಇಷ್ಟ ಇಲ್ಲ. ಸೊ, ಹಂಗಾಗಿ ನಾನೇನು ಶೇರ್ ಮಾಡ್ಕೊತಾ ಇಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ಏನು ಇವರು ಏನಕ್ಕೂ ಆನ್ಸರ್ ಮಾಡಲ್ಲ ಅಂತ. ಸೊ, ಸುಮಾರು ವಿಷಯಗಳನ್ನ ಹೇಳ್ಕೊಳ್ಳೋದಕ್ಕಾಗಲ್ಲ. ಸೊ, ಹಂಗಾಗಿ ಏನು ಹೇಳ್ಕೊಳಲ್ಲ ನಾನು. ಕೆಲಸ ಎಲ್ಲ ಮುಗೀತು. ಕಾಫಿ ಮಾಡ್ಕೊಂಡು ಕುಡ್ದಾಯ್ತು. ಇವಾಗ ನಾಷ್ಟ ಮಾಡೋದಕ್ಕೆ ಖಾರದ ಪುಡಿ ಗೊಜ್ಜು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಕಡಾಯಿಗೆ ಒಂದು 2, 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಚಿಟಪಟ ಅಂತಿದ್ದಂಗೆ ಇವಾಗ ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 4 ಒಣಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ಕಿವುಚಿಟ್ಕೊಂಡಿದ್ದೀನಿ. ಅದ್ರದ್ದು ರಸನ ಹಾಕ್ಕೊತಾ ಇದ್ದೀನಿ. ನೀರು ಜಾಸ್ತಿ ಹಾಕಬಾರ್ದು. ಇವಾಗ ಒಂದು 3ರಿಂದ ಅಂದರೆ 3 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಬೇಳೆ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ಇದು ಮನೇಲೇ ಮಾಡಿರೋದ್ರಿಂದ ಸಾಂಬಾರು ಪುಡಿ ಕಲರ್ ಇಲ್ಲ ಅಷ್ಟೇ. ಬಟ್ ರುಚಿ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿಸ್ಕೊಬೇಕು. ನೀರು ಹಾಕದೆ ಚೆನ್ನಾಗಿ ಹುಣಸೆ ಹುಳಿ ನೀರಲ್ಲೇ ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ನೀರು ಸುಂಡಿಸ್ಕೊಂಡು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಖಾರದ ಪುಡಿನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ಖಾರದ ಪುಡಿ ಗೊಜ್ಜು ರೆಡಿ ಆಗುತ್ತೆ. ಇದು ತುಂಬ ಸಿಂಪಲ್ಲು, ಹಾಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮೂರುಗಳ ಕಡೆ ಜಾಸ್ತಿ ಮಾಡ್ತಾರೆ. ನಾನು ಚಿಕ್ಕವಳಿದ್ದಾಗಿಂದನೂ ಅಮ್ಮ ಇದನ್ನು ಜಾಸ್ತಿ ಮಾಡ್ತಾರೆ. ಎಣ್ಣೆ ಬಿಟ್ಕೊಳ್ಳೋವರೆಗೂ ಕುದಿಸ್ಕೊಂಡ್ರೆ ಸಾಕು, ಗೊಜ್ಜು ರೆಡಿ ಆಗುತ್ತೆ. ಇದಕ್ಕೆ ಸಣ್ಣಕ್ಕಿ ಅನ್ನ ಮಾಡ್ಕೊಂಡಿದ್ದೀವಿ. ಅಂದರೆ ಮನೆ ಅಕ್ಕಿ. ನಮಗೆ ಹೊರ್ಗಡೆಯಿಂದ ಅಂದರೆ ಅಂಗಡಿ ಅಕ್ಕಿ ಅಷ್ಟು ರುಚಿ ಅನ್ಸಲ್ಲ ನಮಗೆ. ಅದಕ್ಕೋಸ್ಕರ ಇಲ್ಲಿ ಬೆಳೆದಿರೋರ ಹತ್ರ ತಗೊತೀವಿ. ಇದತ್ತು ರುಚಿ ತುಂಬ ಚೆನ್ನಾಗಿರುತ್ತೆ. ನಾನು ಸುಮಾರು ಸಲ ಹೇಳಿದ್ದೀನಿ. ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಂಡು ಇನ್ನೊಂದು ಸ್ವಲ್ಪ ಅನ್ನನ ಅದೇ ಕಡಾಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಮ್ಮ ಎಲ್ರಿಗೂ ನಾಷ್ಟ ಹಾಕ್ಕೊಡ್ತಿದ್ದಾರೆ. ಆರಾಮಾಗಿ ಇಲ್ಲಿ ಬಂದು ಇಲ್ಲಿ ತಣ್ಣಗೆ ಗಾಳಿ ಬೀಸ್ತಿರುತ್ತೆ. ಇಲ್ಲಿ ಕುತ್ಕೊಂಡು ನಾಷ್ಟ, ಊಟ ಎಲ್ಲ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ನಮ್ಮ ತೊಟ್ಟಿ ಮನೇಲಿದ್ದಾಗ ಅಲ್ಲಿ ಯಾವಾಗಲೂ ತೊಟ್ಟಿ ಹತ್ರನೇ ಕೂತ್ಕೊಂಡು ಊಟ ಮಾಡೋದು, ಮಲ್ಕೊಳ್ಳೋದು, ಎಲ್ಲರೂ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿರ್ತಾಯಿತ್ತು. ನಾನು ಅದನ್ನೆಲ್ಲ ಇವಾಗ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಬೆಡ್‌ಶೀಟ್ಗಳೆಲ್ಲ ಒಣಗಿದೆ. ಇವಾಗ ಬೆಡ್‌ಶೀಟ್ಗಳನ್ನೆಲ್ಲ ಹಾಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಮತ್ತು ಇನ್ಸ್ಟಾಗ್ರಾಮದಲ್ಲಿ ಸುಮಾರು ಜನ ಕಮೆಂಟ್ ಮಾಡಿ ಕೇಳಿದರು, ಎದುರುಗಡೆ ಮನೆ ಸೇಲ್ಗಿದ್ರೆ ಹೇಳಿ, ನಮಗೆ ತುಂಬ ಇಷ್ಟ ತಗೋತೀವಿ ಅಂತ. ಅವ್ರಿಗೆ 3 ಜನ ಹೆಣ್ಮಕ್ಳು ಇದ್ದಾರೆ. ಬಂದಾಗ ಹೋದಾಗ ಯೂಸ್ ಮಾಡ್ತಾರೆ. ಆಂಟಿ ಅವಾಗವಾಗ ಅವರು ಹೆಣ್ಮಕ್ಳು ಮನೆಗೆ ಹೋಗ್ತಾರೆ. ಸೊ ಅವ್ರಿಲ್ಲದೇ ಇದ್ದಾಗ ಅಂತ ಏನಿಲ್ಲ. ನಾವು ಯಾವಾಗಲೂ ಬಂದಾಗ ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಅವರು ಸೇಲ್ ಮಾಡ್ತಾ ಇಲ್ಲ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್. ಬಾಯ್.